ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಚಂದಾದಾರರಿಗೂ ಥ್ಯಾಂಕ್ ಯು. ಮತ್ತೆ ಬರೀ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ಇವತ್ತಿಂದ ನಾನು ಜನವರಿ 2024 ತಿಂಗಳ ಭವಿಷ್ಯವನ್ನು 12 ರಾಶಿಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊನ್ನೆಯಷ್ಟೇ 2024 ವರ್ಷ ಭವಿಷ್ಯ ಹೇಳಿದ್ದಾರೆ. ತಿಂಗಳ ಭವಿಷ್ಯದ ಅವಶ್ಯಕತೆ ಏನು ಅಂತ ನೀವು ಕೇಳಬಹುದು. ವರ್ಷ ಭವಿಷ್ಯದಲ್ಲಿ ಮೆಜಾರಿಟಿ ನಾವು ಗುರು, ಶನಿ, ರಾಹು, ಕೇತು ಇಂಥ ಗ್ರಹಗಳ ಇಂಪ್ಯಾಕ್ಟ್ನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಗುರು ಒಂದು ರಾಶಿಯಲ್ಲಿ 1 ವರ್ಷದ ಕಾಲ ಸ್ಥಿತನಾಗಿರ್ತಾನೆ. ಅದೇ ರೀತಿ ರಾಹು ಕೇತು 18 ತಿಂಗಳು ಅಂದ್ರೆ 1.5 ವರ್ಷ ಸ್ಥಿತನಾಗಿರ್ತಾರೆ. ಮತ್ತು ಲಾಸ್ಟ್ ಶನಿದೇವ 2.5 ವರ್ಷ ತಗೊಳ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ. ಅದಕ್ಕೆ ಮೆಜಾರಿಟಿ ಇಯರ್ಲಿ ಪ್ರೆಡಿಕ್ಷನ್ಸ್ನ ಇವು 3 ಗ್ರಹಗಳ ಮೇಲೆ ಮಾಡಿರ್ತೀವಿ. ಹಾಗಂತ ಉಳಿದ ಗ್ರಹಗಳು ಮುಖ್ಯ ಅಲ್ಲ ಅಂತಲ್ಲ. ಈ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳು ತುಂಬಾ ಇಂಪ್ಯಾಕ್ಟ್ ಇಟ್ಟಿರ್ತವೆ. ಆದರೆ ಕಮ್ಮಿ ಸಮಯ ತಗೊಳ್ಳೋ ಗ್ರಹಗಳು ಮುಖ್ಯವಾಗ್ತವೆ. ಯಾಕೆ ಅಂತಂದ್ರೆ ಅವು ದೈನಂದಿನ ಚಟುವಟಿಕೆಗಳ ಮೇಲೆ ತಮ್ಮ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಚಂದ್ರನ ನಮ್ಮ ಮೈಂಡ್ ಸೆಟ್ ಅಂತ ನಾವು ಕರಿತೀವಿ. ಚಂದ್ರ 2.5 ಇಂದ 3 ದಿನಕ್ಕೆ ಒಂದು ರಾಶಿಯನ್ನ ಬದಲಾಯಿಸ್ತಾನೆ. ಅದಕ್ಕಾಗೇನೆ ನಮಗೆ ಮೂಡ್ ಸ್ವಿಂಗ್ಸ್ ಇರೋದು. 3 ದಿನ ನಾವು ಚೆನ್ನಾಗಿ ಸಂತೋಷವಾಗಿರ್ತೀವಿ, ಇನ್ನು 3 ದಿನ ದುಃಖವಾಗಿರ್ತೀವಿ, ಇಲ್ಲ ಡಿಪ್ರೆಸ್ಡ್ ಆಗಿರ್ತೀವಿ, ನಮಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಇದೆಲ್ಲವೂ ಕೂಡ ಚಂದ್ರ, ಶುಕ್ರ, ಬುಧ, ಕುಜ ಇಂಥ ಕಮ್ಮಿ ಸಮಯ ತಗೊಳ್ಳುವಂತ ಗ್ರಹಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಇಯರ್ಲಿ ಪ್ರಿಡಿಕ್ಷನ್ಸ್ ಮಾಡಿದಾಗ 3 ದೊಡ್ಡ ಗ್ರಹಗಳು ಮತ್ತೆ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳ ಮೇಲೆ ನಿಮ್ಮ ವರ್ಷದ ಒಂದು ಬ್ಲೂ ಪ್ರಿಂಟ್ ನ ಹೇಳಿರ್ತೀವಿ. ಆ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಸಪೋಸಿಂಗ್ ಚೆನ್ನಾಗಿದೆ ಈ ವರ್ಷ ಅಂತ ಹೇಳಿರ್ತೀನಿ ಅಂತ ತಿಳ್ಕೊಳ್ಳಿ. ಆಗ ಎಲ್ಲಾ ಟೈಮಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ನಿಮ್ಗೆ ಕೈಗೂಡಲ್ಲ. ಯಾವಾಗ ಚಂದ್ರ ಚೆನ್ನಾಗಿರ್ತಾನೆ, ಶುಕ್ರ ಚೆನ್ನಾಗಿರ್ತಾನೆ, ನಿಮ್ಮ ಮೂಡ್ ಚೆನ್ನಾಗಿರುತ್ತೆ, ಮತ್ತೆ ಮಾರ್ಸ್ ಇಂದ ಅಂದ್ರೆ ಕುಜನಿಂದ ನಿಮಗೆ ಎನರ್ಜಿ, ಕಾನ್ಫಿಡೆನ್ಸ್ ಎಲ್ಲ ಇರುತ್ತೆ. ಅಂತ ಸಮಯದಲ್ಲಿ ಮಾಡಿದ್ರೆ ನೀವು ಆ ಕೆಲಸಗಳನ್ನ ಫೋಕಸ್ ಇಟ್ಕೊಂಡು ಮಾಡಿರ್ತೀರಿ ಮತ್ತು ನಿಮ್ಮ ಕಂಪ್ಲೀಟ್ ಎಫರ್ಟ್ಸ್ ಅದರಲ್ಲಿ ಹಾಕ್ತೀರಿ. ಆ ಕಾರಣದಿಂದ ತಿಂಗಳ ಭವಿಷ್ಯದಲ್ಲಿ ಯಾವ ದಿನ ನಿಮಗೆ ಅದೃಷ್ಟ ತರುತ್ತೆ, ಯಾವಾಗ ಸಪೋರ್ಟ್ ಇದೆ, ಮೆಂಟಲಿ ಯು ಆರ್ ಸ್ಟೇಬಲ್, ಮತ್ತೆ ಎಫರ್ಟ್ಸಿಗೆ ಏನು ಬೇಕು ಶಕ್ತಿ ಅದು ನಿಮ್ಮಲ್ಲಿದೆ ಅಂತ ತಿಳಿಸ್ಕೊಡ್ತದೆ ತಿಂಗಳ ಭವಿಷ್ಯ. ಬನ್ನಿ ರಾಶಿಗಳ ತಿಂಗಳ ಭವಿಷ್ಯ ತಿಳ್ಕೊಳ್ಳೋಣ. ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ. ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ. ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ. ಮೊದಲಿಗೆ ಸೂರ್ಯ 15 ಜನವರಿವರೆಗೂ ಧನಸ್ಸು ರಾಶಿ ಸ್ಥಿತನಾಗಿರ್ತಾನೆ. ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ. ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ರಾಶಿಲಿರ್ತಾನೆ ಮತ್ತು 2.5-3 ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಇನ್ನು ಕುಜ ತಿಂಗಳ ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಮೊದಲನೇ 7 ದಿನ ಅಂದ್ರೆ ಜನವರಿ 7ರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ. ಇನ್ನು ಶುಕ್ರ ಜನವರಿ 18ನವರೆಗೂ ವೃಶ್ಚಿಕ ರಾಶಿ ಇರ್ತಾರೆ. ಆಮೇಲೆ ಫೆಬ್ರವರಿ 12ರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ. ಇನ್ನು ಬುಧ ಗ್ರಹ 7 ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ. ಅದಾದ್ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ. ಆದರೆ ವಕ್ರಗತಿಲಿ ಇರ್ತಾರೆ ಬುಧ. ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ. ಶನಿ ಕುಂಭರಾಶಿಯಲ್ಲಿದ್ದಾನೆ. ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ. ಈಗ ಕಟಕ ರಾಶಿಯ ತಿಂಗಳ ಭವಿಷ್ಯ ನೋಡೋದಾದ್ರೆ ಮೊದಲಿಗೆ ಸೂರ್ಯ ಜನವರಿ 15ನೇ ತಾರೀಕುವರೆಗೂ ನಿಮ್ಮ 6ನೇ ಮನೆಯಲ್ಲಿರ್ತಾನೆ. ಆ ನಂತರ 7ನೇ ಮನೆಗೆ ಹೋಗ್ತಾನೆ. 6ನೇ ಮನೆ ಸೂರ್ಯನಿಗೆ ತುಂಬಾ ಒಳ್ಳೆ ಸ್ಥಾನ, ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ. ಅಲ್ಲಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಮಗೆ ಉತ್ಸಾಹ ಇರುತ್ತೆ, ನೀವು ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ತೀರಿ, ಎನರ್ಜೆಟಿಕ್ ಆಗಿರ್ತೀರಿ, ಆರ್ಗನೈಸ್ಡ್ ಆಗಿರ್ತೀರಿ ಮತ್ತು ನಿಮ್ಮ ಎನಿಮಿಗಳು ಧ್ವಂಸ ಆಗೋಗ್ತಾರೆ. ನಿಮ್ಮ ಉಪಟಳವನ್ನು ಅವರು ತಡೆಯಕ್ ಆಗಲ್ಲ. ಸೊ ಹಿತಶತ್ರುಗಳೇನಾದ್ರೂ ಇದ್ರೆ ಅವರಿಗೆ ತಕ್ಕ ಪಾಠ ಕಲಿಸ್ತೀರಾ ನೀವು. 15ನೇ ತಾರೀಕಿನ ನಂತರ 7ನೇ ಮನೆಗೆ ಹೋದಾಗ ನಿಮ್ಮ ಬಿಸ್ನೆಸ್ ನಲ್ಲಿ ಸ್ವಲ್ಪ ಲಾಸಸ್ ಆಗತ್ತೆ. ಲಾಸಸ್ ಚಾನ್ಸಸ್ ಇರುತ್ತೆ ಬಿಸ್ನೆಸ್ ಮಾಡೋರಿಗೆ. ಕೆಲಸ ಮಾಡ್ತಾ ಇರೋರಿಗೆ ನಿಮ್ಮ ಕಮ್ಯುನಿಕೇಶನ್, ನೀವು ಹೇಗೆ ರೆಸ್ಪಾಂಡ್ ಮಾಡ್ತಿರಲ್ಲ, ಆ ಕಮ್ಯುನಿಕೇಶನ್ ಗ್ಯಾಪ್ ಆಗತ್ತೆ ನಿಮ್ಮ ಕೊಲೀಗ್ಸ್ ಜೊತೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಇನ್ನು ಕುಜ ತಿಂಗಳು ಪೂರ ನಿಮ್ಮ 6ನೇ ಮನೆಯಲ್ಲಿ ಇರ್ತಾನೆ. 6ನೇ ಮನೆಯಲ್ಲಿ ಕುಜ ಕೂಡ ಒಳ್ಳೆಯವನು. ಅವನು ಇನ್ನಷ್ಟು ನಿಮಗೆ ಕಾನ್ಫಿಡೆನ್ಸು, ಧೈರ್ಯ ಎಲ್ಲ ಕೊಡ್ತಾನೆ. ಜೊತೆಗೆ ನಿಮ್ಮ ಕೈಗಳು, ನಿಮ್ಮ ರುಟೀನ್ ವರ್ಕ್ ತುಂಬಾ ಫಾಸ್ಟ್ ಆಗತ್ತೆ, ಎಫಿಷಿಯೆಂಟ್ ಆಗಿ ಮಾಡ್ತೀರಿ. ಸೊ ಇದರಿಂದ ನಿಮ್ಮ ಕೆಲಸದಲ್ಲಿ ಒಳ್ಳೆ ಪ್ರಶಂಸೆ ಬರುವಂತ ಚಾನ್ಸಸ್ ಕುಜನ ಕಡೆಯಿಂದ ಇದೆ. ನೆಕ್ಸ್ಟ್ ಬರೋದಾದ್ರೆ ಬುಧ 7ನೇ ತಾರೀಕುವರೆಗೂ ವಕ್ರವಾಗಿ ನಿಮ್ಮ 5ನೇ ಮನೆಯಲ್ಲಿ ಇರ್ತಾನೆ. 5ನೇ ಮನೆಯಲ್ಲಿ ಬುಧ ಒಳ್ಳೆ ಸ್ಥಾನ ಅಲ್ಲ. 5ನೇ ಮನೆ ಬಂದ್ಬಿಟ್ಟು ಎಜುಕೇಶನ್ ಮತ್ತೆ ಕ್ರಿಯೇಟಿವಿಟಿ
ಹೌಸ್ ಅಂತ ಕರೀತಾರೆ. ಆದ್ರಿಂದ ಇಲ್ಲಿ ನಿಮ್ಮ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್, ಏನಾದರೂ ನೀವು ವಿಜುವಲ್ ಮರ್ಚಂಡೈಸಿಂಗ್, ಈ ಕ್ರಿಯೇಟಿವ್ ವರ್ಕ್ಸ್ ಅಲ್ಲಿ ಏನೋ ಇದ್ರೆ ನಿಮ್ಮ ತಲೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ ಈ 7 ದಿನಗಳು. ಯಾಕೆಂತಂದ್ರೆ ಕ್ರಿಯೇಟಿವಿಟಿ ಹೌಸ್ ಅಲ್ಲಿ ತೊಂದರೆ ಇರೋದ್ರಿಂದ ನಿಮಗೆ ಮನಸ್ಸಿಗೆ ಆ ಥಾಟ್ಸ್ ಬಂದರೂ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಕರೆಕ್ಟ್ ಆಗಿ. 8ನೇ ತಾರೀಕಿನಿಂದ 6ನೇ ಮನೆಗೆ ಹೊರಟೋಗ್ತಾನೆ ಬುಧ. ಅಲ್ಲಿ ವಕ್ರ ತ್ಯಾಗ ಕೂಡ ಮಾಡಿಬಿಡ್ತಾನೆ 7ನೇ ತಾರೀಕು. ಆ ಕಾರಣದಿಂದ ಬುಧ 6ನೇ ಮನೆಯಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ನಿಮಗೆ. ನೀವು ಏನು ಕ್ರಿಯೇಟಿವಿಟಿ ತೋರಿಸ್ಬೇಕು ಅಂತ ಇದ್ರಿ ಅದನ್ನ ನಿಮ್ಮ ರುಟೀನ್ ವರ್ಕ್ ಅಲ್ಲಿ ಇವಾಗ ಅದನ್ನ ಅಳವಡಿಸ್ಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ. ಮತ್ತೆ ಏನಾದ್ರೂ ನಿಮಗೆ ಶೀತ, ಗಂಟಲು ನೋವು ಆ ತರ ಸಮಸ್ಯೆಗಳನ್ನ ಇದ್ರೆ ನಿಮ್ಮ ಮೆಡಿಸಿನ್ ಕರೆಕ್ಟ್ ಆಗಿ ವರ್ಕ್ ಆಗಿ ಅದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ನು ಕಾಂತಿಯುತವಾಗಿರುತ್ತೆ, ಕಾಂಪ್ಲೆಕ್ಷನ್ ಒಂಥರ ಇಂಪ್ರೂವ್ ಆದಂಗೆ ಅನ್ಸುತ್ತೆ ಬುಧ 6ನೇ ಮನೆಗೆ ಬಂದಾಗ. ಇನ್ನು ನೆಕ್ಸ್ಟ್ ಶುಕ್ರ 18ನೇ ತಾರೀಕಿನವರೆಗೂ ನಿಮ್ಮ 5ನೇ ಮನೆಯಲ್ಲಿ ಇರ್ತಾನೆ. ಶುಕ್ರ 5ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ. ಆ ಕಾರಣದಿಂದ ಬುಧ ನಿಮಗೆ 7 ದಿನ ಕ್ರಿಯೇಟಿವಿಟಿ ಲ್ಯಾಬ್ಸ್ ಕೊಡ್ತಿದ್ದ, ಆದರೆ ಶುಕ್ರ ಅದನ್ನ ಆಡ್ ಆನ್ ಮಾಡಿ ನಿಮ್ಮ ಥಿಂಕಿಂಗ್ ಇಂಪ್ರೂವ್ ಮಾಡ್ತಾನೆ. ನೀವು ಆ ತಕ್ಷಣ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಬಟ್ ಬೆಸ್ಟ್ ಐಡಿಯಾ ನಿಮ್ಮ ಮೈಂಡ್ ಅಲ್ಲೇ ಹ್ಯಾಚ್ ಆಗಿರುತ್ತೆ. ಅದನ್ನ ಸ್ವಲ್ಪ ದಿನ ವೆಯ್ಟ್ ಮಾಡಿ 7ನೇ ತಾರೀಕಿನ ನಂತರ ಬುಧ ಮುಂದಕ್ಕೆ ಹೋದ್ಮೇಲೆ ನೀವು ಅದನ್ನ ಆರಾಮಾಗಿ ಎಕ್ಸ್ಪ್ರೆಸ್ ಮಾಡಬಹುದು. ಏನಾದ್ರೂ ಪ್ರೆಸೆಂಟೇಷನ್ ವರ್ಕ್ ಏನಾದ್ರೂ ಇದ್ರೆ ಆಫೀಸ್ ನಲ್ಲಿ 7ನೇ ತಾರೀಕಿನ ನಂತರ ಮಾಡ್ಕೊಳ್ಳೋ ನಿಮ್ಗೆ ಆಪರ್ಚುನಿಟಿ ಇದ್ರೆ ಅವಾಗ ಮಾಡ್ಕೊಳ್ಳಿ. ಇಲ್ಲ ಅದು ಮಾಡ್ಲೇಬೇಕು ಅಂತಂದ್ರೆ ನೀವು ಮ್ಯಾನೇಜರ್ಸ್ಗೆ ನಾನು ಇವತ್ತು ಮಾಡಲ್ಲ, ನಂಗೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಮಾಡ್ಲೇಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡಿ. 19ನೇ ತಾರೀಕಿನ ನಂತರ ಶುಕ್ರ 6ನೇ ಮನೆಗೆ ಹೊರಟೋಗ್ತಾನೆ. 6ನೇ ಮನೆ ಶುಕ್ರ ಒಳ್ಳೇದಲ್ಲ. ಇಲ್ಲಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್ಸು ಮತ್ತು ಮುಖದ ಮೇಲೆ ಏನಾದರೂ ಕಲೆಗಳು, ಪಿಂಪಲ್ಗಳು ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಯವಂಚಕರು ಜಾಸ್ತಿ ಆಗ್ತಾರೆ ನಿಮ್ಮ ಸುತ್ತ. ನಿಮ್ಮ ಕ್ರಿಯೇಟಿವಿಟಿ ನೋಡಿ ತಾಳ್ಲಾರದೆ ಹಿತಶತ್ರುಗಳಾಗಿ ಕನ್ವರ್ಟ್ ಆಗ್ತಾರೆ. ಸೊ ಅಂತ ಜನರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಶನಿ ನಿಮ್ಮ 8ನೇ ಮನೆಯಲ್ಲಿದ್ದಾನೆ, ಅಷ್ಟು ಒಳ್ಳೇದಲ್ಲ. ಗುರು 10ನೇ ಮನೆಯಲ್ಲಿದ್ದಾನೆ, ಅದು ಎಫರ್ಟ್ಸ್ ಹಾಕ್ಬೇಕಾಗುತ್ತೆ ನೀವು, ಬಟ್ ಅಷ್ಟು ರಿವಾರ್ಡ್ಸ್ ಬರೋದಿಲ್ಲ. 11ನೇ ಮನೆಗೆ ಹೋದಾಗ ಅಂದ್ರೆ ಏಪ್ರಿಲ್ ನಂತರ ಅದರ ರಿವಾರ್ಡ್ ಸಿಗುತ್ತೆ. ರಾಹು 9ನೇ ಮನೆಯಲ್ಲಿದ್ದಾನೆ. ರಾಹು 9ನೇ ಮನೆಯಲ್ಲಿ ಅಷ್ಟು ಒಳ್ಳೆಯವನಲ್ಲ. ಕೇತು 3ನೇ ಮನೆಯಲ್ಲಿದ್ದಾನೆ, ಅದು ಒಳ್ಳೆಯದು. ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಇಯರ್ಲಿ ಪ್ರಿಡಿಕ್ಷನ್ಸ್ ವಿಡಿಯೋನ ನೀವು ನೋಡಬಹುದು ನನ್ನ ಚಾನೆಲ್ ನಲ್ಲಿ. ಇನ್ನು ತಿಂಗಳಿನಲ್ಲಿ ತುಂಬಾ ಒಳ್ಳೆಯ ದಿನಗಳು ಯಾವುದು ಅಂತಂದ್ರೆ 7ನೇ ತಾರೀಕಿನಿಂದ 10ನೇ ತಾರೀಕು. ಈ ಟೈಮಲ್ಲಿ ನೀವು ಫಿಟ್ನೆಸ್ ಆಕ್ಟಿವಿಟೀಸು ನಿಮ್ಮ ಬಗ್ಗೆ ಜಾಸ್ತಿ ಗಮನ ಕೊಡ್ತೀರಿ. ಒಳ್ಳೆ ಮೆಂಟಾಲಿಟಿ ಇರುತ್ತೆ ನಿಮಗೆ, ಕಾಮ್ ಅಂಡ್ ಪೀಸ್ಫುಲ್ ಮೈಂಡ್ ಸೆಟ್ ಇರುತ್ತೆ. 12ನೇ ತಾರೀಕಿಂದ 15ನೇ ತಾರೀಕು ನಿಮ್ಮ ಒಡ ಒಟ್ಟಿದವರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಔಟಿಂಗ್ ಹೋಗ್ಬೋದು, ವೀಕೆಂಡ್ ಇದ್ರೆ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತೆ ನೀವು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು ಈ ಟೈಮ್ ನಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ 19ರಿಂದ 21 ನಿಮ್ಮ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಟೈಮಲ್ಲಿ ಸಾಲ್ವ್ ಆಗುತ್ತೆ. 27ರಿಂದ 30ನೇ ತಾರೀಕು 10ನೇ ಮನೆಯಲ್ಲಿ ಇರ್ತಾನೆ. ಆಗ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಪ್ರಗತಿ ಕಾಣುತ್ತೆ. ಅದಾದ್ಮೇಲೆ 30ರಿಂದ 1 11ನೇ ಮನೆಯಲ್ಲಿ ಇರ್ತಾನೆ. ನೀವು ಏನು ಪ್ರಗತಿ ಬೇಕು ಅಂತ ಬಯಸ್ತಿದ್ರಿ, ಅದು ಹಣದ ಮೂಲಕನ ಇಲ್ಲ ಪ್ರಮೋಷನ್ ಮೂಲಕನ ನಿಮಗೆ ಗೇನ್ಸ್ ಆಗುತ್ತೆ. ಇನ್ನು ಎಚ್ಚರಿಕೆಯ ದಿನಗಳು ಯಾವುದು ಅಂತಂದ್ರೆ 2ರಿಂದ 5ನೇ ತಾರೀಕು, 5ರಿಂದ 7ನೇ ತಾರೀಕು, 10ರಿಂದ 12, 15ರಿಂದ 17, 17ರಿಂದ 19, 21ರಿಂದ 23, 23ರಿಂದ 25, 25ರಿಂದ 27 ಇದೆಲ್ಲ ಎಚ್ಚರಿಕೆ ದಿನಗಳು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್